ಒಳಗ ಹೆಣ ಹರಿ ಮರಳಿ ಬರುವುದೇ ಹೌದು. ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೇಡಿ ಜನರ ಹೀನ ಕೆಲಸವೆಂದ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ತಾರ. ಹೌದಲ್ರಿಪ್ಪ. ಈ ಮಾತು ಯಾಕೆ ಹೇಳ್ತಾರ ರಮೇಶ್ ಅಣ್ಣ ಅಂತ ಕೇಳಿದ್ರ, ಯಾಕೆ ಹೇಳ್ತಾರಿಪ್ಪ? ಬಡತನ ಬಂದದ ಅಂತ ತಿಳ್ಕೊಂಡು ಬಡತನ ನಾವು ಅದನ್ನ ಗೆದಿಲಾರದೆ, ಬಡತನವನ್ನ ದೂರ ಮಾಡಲಾರದೆ, ಹೌದು. ನಮ್ ಊರಾಗ ನಾನೇ ಬಡವಿದ್ದೀನಿ ಅಂತೇಳಿ ನೀವ್ ಹೋಗಿ ಬಾವಿ ಜಿಗಿದೆ ಅಂದ್ರೆ ನಿನ್ನ ಬಡತನ ಏನಾರ ದೂರ ಹೋಗಂಗದೇನು? ಇಲ್ರಿಪ್ಪ. ಮತ್ತ ನಂದು ಊರಾಗ ಮರ್ಯಾದೆ ಹೋಗ್ಯದ, ಕೇರ್ಯಾಗ ಮರ್ಯಾದೆ ಹೋಗ್ಯದ, ನಮ್ ಊರಾಗ ನನಗೆ ಯಾರು ಕಿಮ್ಮತ್ತು ಕೊಡಲ್ಲ ಅಂತೇಳಿ ನೀನು ಜೇರು ಕರ್ತ ವಿಷ ಕುಡಿದು ಹೌದು. ಆತ್ಮಹತ್ಯೆ ಮಾಡ್ಕೊಂಡೆ ಸರ್ಕಾರ ದವಾಖಾನಿ ಒಳಗ ಡಾಕ್ಟರ್ ನೀನು ಹೆಣ ಕೊಯ್ತಾನ, ಅವಾಗ ಹೋಗಿದ ಮರ್ಯಾದೆ ಹೊಳ್ಳಿ ಬರ್ತದೇನು? ಬರಲ್ರಿಪ್ಪ. ಹೋಯ್ತಾ ಹಂಗ ಇರ್ಬೇಕು, ಈಸಿ ಜಯಿಸಬೇಕು. ಈ ಮಾನವ ಜನ್ಮ ಹೆಂಗಪ್ಪ ಅಂತ ಕೇಳಿದ್ರ ಸಮಸ್ಯೆಗಳು ಮನುಷ್ಯನಿಗೆ ಬರ್ತಾವ ಹೊರತು ಮರಕ್ ಬರಲ್ಲ ಅಂತ ಹೇಳ್ತಾರ. ಹೌದ್ ಹೌದಪ್ಪ. ನಮ್ ಮರ್ಯಾದೆ ಹೋಗ್ಯದ, ನಮಗ ಬಡತನ ಬಂದದ, ನಮಗ ಹಿಂಗಾಗ್ಯದ ಅಂತೇಳಿ ನೀನು ದುಃಖ ಪಡಬೇಡ. ನನ್ನಪ್ಪ ಬೀರೇಶ್ವರನ ಮೇಲೆ ಭಕ್ತಿ ಇಟ್ಟು ಗುಡಿಗೆ ಬಾ. ಹೌದಾ? ಮುತ್ಯ ನಿನ್ನ ಎಲ್ಲಾ ನಿನ್ನ ಬಹುಬಂಧನಗಳೆಲ್ಲಾ ದೂರ ಮಾಡ್ತಾನಂತ ಹೇಳುವಂತ ಮಾತ. ಹೌದ್ ಹೌದ್ರಿಪ್ಪ. ನಾನು ಯಾಕೆ ಮಾತು ಹೇಳದಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ಒಮ್ಮ ಅಮೇರಿಕ ದೇಶದೊಳಗ ಸಮಗಾರ ಸಮಾಜದವ, ಹೌದಾ? ಅಮೇರಿಕ ದೇಶದೊಳಗ ಸಮಗಾರ ಸಮಾಜದವ ಅಬ್ರಾಹಿಂ ಲಿಂಕನ್ ಅಂತಕ್ಕಂತವ. ಹೌದಾ? ಏನಪ್ಪಾ ಅಂತ ಕೇಳಿದ್ರ ಅವ್ರು ವೃತ್ತಿದಿಂದ ಚಪ್ಪಲ್ ಹೊಲಿಯುವಂತ ಕಾಯಕ ಮಾಡ್ತಿದ್ರು. ಹೌದವ್ರು ಇಂಥವ್ರು ಅಮೇರಿಕ ದೇಶದ ಅಧ್ಯಕ್ಷರಾದ್ರು. ಹೌದ? ಅಧ್ಯಕ್ಷ ಆಗಿ ಅಮೇರಿಕ ದೇಶದ ಪ್ರಮಾಣ ವಚನ ತಗೊಳಕ ವೇದಿಕೆ ಮೇಲೆ ಬಂದು ಕೂತ. ಹೌದಾ? ಎಡಕ ಬಲಕ ಸಚಿವರು ಕೂತಾರ. ದೊಡ್ಡ ಮೈದಾನದೊಳಗ ಅಮೇರಿಕ ದೇಶದ ದೊಡ್ಡ ಭಾರತ ದೇಶಕ್ಕೆ ದೊಡ್ಡಣ್ಣ ಕರೀತಾರ. ಹೌದಾ? ಎಲ್ಲಾ ದೇಶದವ್ರು ಅಮೇರಿಕ ದೇಶದವ್ರಿಗೆ ಕೈ ಮುಗಿದು ನಿಂದಿರುವಂತ ಸಮಯದೊಳಗ ಏನಾಯ್ತ್ರಿಪ್ಪ? ಆ ಅಮೇರಿಕ ದೇಶದ ಪ್ರಜೆಗಳು ಜನರು ಎಲ್ಲರೂ ಬಂದ ನಮ್ಮ ಊರಾಗ ಹೆಂಗ ಹಾಡಿಕೆ ಕೇಳಕ್ ಕೂತಾರಲ್ಲ. ಹೌದಾ? ಕೂತ್ರು. ಹಂಗ ಪ್ರಮಾಣ ವಚನ ಅಬ್ರಾಹಿಂ ಲಿಂಕನ್ ತಗೋಬೇಕಾಗಿತ್ತು. ಜನ ಬಂದ ಅಮೇರಿಕ ದೇಶದವ್ರು ಕೂತಿದ್ರು. ಹೌದಾ? ವೇದಿಕೆ ಮೇಲೆ ಎಲ್ಲಾ ಸಚಿವರಿದ್ರು. ಅಮೇರಿಕ ದೇಶದೊಳಗ ಅಬ್ರಾಹಿಂ ಲಿಂಕನ್ ಪ್ರಮಾಣ ವಚನ ತಗೊಳಕ ಬಂದು ವೇದಿಕೆ ಮ್ಯಾಗ ಯಾವ್ದ ಮೈಕಿನ ಮುಂದೆ ಬಂದು ಎದ್ದು ನಿತ್ತ. ಹೌದು. ಯಾವ್ದು ನಿತ್ಯ ಏನ್ ಮಾಡಿದ್ರಿಪ್ಪ? ಎದ್ದು ನಿತ್ತಕರ್ ಏನಾಯ್ತು ರಮೇಶ್ ಅಣ್ಣ ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ? ಅದ್ರೊಳಗ ಅಮೇರಿಕ ದೇಶದ ಒಬ್ಬ ಪ್ರಜೆ ಹೇಳ್ದ, ಏನ್ ಹೇಳ್ದ? ಅಲ್ಲಪ್ಪ ನಿಮ್ಮ ಅಪ್ಪ ಚಪ್ಪಲಿ ಹೊಲಿತಿದ್ದ, ಹೌದಾ? ಇವತ್ತಿನ ದಿವಸ ಇಂಥವನು ಮಗ ನೀನು ಅಮೇರಿಕ ದೇಶಕ್ಕ ಅಧ್ಯಕ್ಷ ಆದಲ್ಲ, ಹೌದಾ? ಇಂಥವನ ಮಗ ನೀನು ಅಮೇರಿಕ ದೇಶಕ್ಕ ಅಧ್ಯಕ್ಷ ಆದಲ್ಲಪ್ಪ, ನಿಂದ ಎಷ್ಟು ಪುಣ್ಯ ಇದ್ದಿರ್ಬೇಕಂದ. ಹೌದಾ? ಅವಾಗ ಅಬ್ರಾಹಿಂ ಲಿಂಕನ್ ಹೇಳ್ದ, ನಾವು ನೀವು ಆಗಿದ್ರ ಹೌದಾ? ನಮ್ಮ ಅಪ್ಪಂದು ಕಿಮ್ಮತ್ ಕಳೆದ, ನಂದು ಕಿಮ್ಮತ್ ಕಳೆದ, ಇವತ್ತು ಅಧ್ಯಕ್ಷ ಆಗಿ ನಾ ಪ್ರಮಾಣ ವಚನ ತಗೊಳಕತ್ತಿದ್ದ. ಹೌದಾ? ಹಿಂಗಂದ್ ಬಿಟ್ಟಲ್ಲ ಅಂತೇಳಿ ಗಳ್ಳ ಅಂತೇಳಿ ಕೂತ ಹತ್ತಿ ಬಿಡ್ತಿದ್ರು. ಹೌದ್ ಹೌದ್. ಆದ್ರ ಅಬ್ರಾಹಿಂ ಲಿಂಕನ್ ಹಂಗ ಮಾಡ್ಲಿಲ್ಲ ರಮೇಶ್ ಅಣ್ಣವ. ಹೆಂಗ್ ಮಾಡಿದ್ರಿಪ್ಪ? ಅವಾಗ ಅವ ಎದ್ದು ನಿಂತು ಕೈ ಮುಗಿದು ಹೇಳ್ತಾನ ಅಮೇರಿಕ ದೇಶದ ಪ್ರಜೆಗ. ಏನ್ ಹೇಳ್ತಾನ್ರಿ ಪ್ರಜೆ? ಏನ್ ಹೇಳದಪ್ಪ ಅಂತ ಕೇಳಿದ್ರ, ನಮ್ಮ ಅಪ್ಪ ಕೆಲಸ ಮಾಡಿದ್ರೊಳಗ ನಿಪುಣಿ ಇದ್ದಪ್ಪ ಅಂತ ತಿಳ್ಕೊಂಡು ನಾನು ನಿಮ್ಗೆ ನೆನಪಿಗೆ ಉಳ್ದಾನ. ಹೌದಾ? ನಾನ್ ಇವತ್ತಿನ ದಿವಸ ಅಮೇರಿಕ ದೇಶಕ್ಕ ಅಧ್ಯಕ್ಷ ಆಗಿ ಪ್ರಮಾಣ ವಚನ ತೋಳಲಕ್ಕ ಬಂದು ನಿಂತೀನಿ. ಹೌದು. ನಾನು ಪ್ರಮಾಣ ವಚನ ತೋಳಕ 5 ರಿಂದ 10 ನಿಮಿಷ ಇನ್ನೂ ತಡ ಅದ. ಇನ್ನೂ ತಡ ಅದ. ನಿಮ್ಮನು ಚಪ್ಪಲ ಹರಿದಿದ್ರೆ ಹೇಳ್ರಿ, ಬಂದು ಹೊಲದು ಕೊಟ್ಟು ಪ್ರಮಾಣ ವಚನ. ಹೌದಾ? ಹಂಗ ನಮ್ಮ ಸಂಪ್ರದಾಯ ನಾವು ಬಿಡಲ್ಲ ಅನ್ನವ. ಹೌದು. ಅಂದ್ರ ನನ್ನ ಮರ್ಯಾದೆ ಹೋಗ್ಯದ ಅಂತ ಹೇಳಿ ಅವ ಕೂತ ಅಳ್ಳಿಲ್ಲ. ಹೌದಾ? ನಾನು ಅಧ್ಯಕ್ಷ ಆದ್ರೆ ಏನಾಯ್ತು, ನನ್ನ ಕೆಲಸ ನಾನು ನಿಷ್ಠೆಯಿಂದ ಮಾಡ್ತೀನಿ, ಬಂದು ಹೊಲದು ಕೊಡ್ತೀನಿ ಅಂದವ. ಹೌದ್ ಹೌದು. ಅದಕ್ಕ ಗೊಳಸಾರದ ಶ್ರೀಗಳು ಇನ್ನೂ ವೇದಿಕೆ ಕಾರ್ಯಕ್ರಮ ಬಾಳಗಳದಾವ. ಅದಕ್ಕ ನಮ್ಮ ಸ್ವಲ್ಪ ಎಂಡ್ ಮಾಡನುವಂತ ಸೂಚನೆಗಳು ಬಂದವ. ಇರ್ಲಿ, ಇನ್ನೂ ನಮ್ಮ ಮಾತುಗಳ ಅರ್ಧನೆ ಉಳಿದು, ಅವ್ರನ್ನ ಅರ್ಧನೆ ಉಳಿದು, ಅವ್ರ ಸರ್ ಅವ್ರ ಸ್ವಲ್ಪ ಆ ಕಡೆ ಹೋಗಿ ಈ ಕಡೆ ಬರೀಲ್ಲ. ಯಾಕೆ ಏನಿದೆ? ಮುತ್ತೇರ್ ಬರ್ಲಕತ್ತಾರ ವೇದಿಕೆಗೆ, ಅದಕ್ಕ ಬಂದೇ ಬಿಟ್ರ ಈಗ. ಬರುತ್ತಕ ಆ ಕಡೆ ಹೋಗಿ ಬರುತ್ತಕನು ಏನ್ ಬಾ ತೋರಿಲ್ಲ ಈಗ ಎಲ್ಲಾ ಮುಗಿಸ್. ಇರ್ಲಿ, ಬಾಳ ಹಿಡಿದು ಬಿಟ್ಟು ಮಾಡ್ಬೇಡ್ರಿ. ಅದಕ್ಕ ವಿಷಯವನ್ನ ಇಟ್ಟಿದ್ದಕ್ಕೆ ಏನಾಗ್ಯದಪ್ಪ ಅಂತ ಕೇಳಿದ್ರ, ಏನಾಗ್ಯದಪ್ಪ? ಯೋಗಿನಾದ ಅಮ್ಮೋಘ ಸಿದ್ಧಗಂಧಾರೋ ಭಂಡಾರದ ಒಡೆಯ, ಭಂಡಾರದ ಒಡೆಯ, ಯೋಗಿನಾದ ಅಮ್ಮೋಘ ಸಿದ್ಧಗಂಧಾರೋ ಭಂಡಾರದ ಒಡೆಯ, ಸಾಕ್ಷಾತ್ ಶಿವಪಾರ್ವತಿಗೆ ಇಳಿಸೋದು ಹುಲಜಂತಿಯ ಮಾಳಿಂಗರಾಯ, ಬಡವರ ಕಷ್ಟ ಕಂಡು ರೂಪಾಯಿ ಕಿಲೋ ಅಕ್ಕಿ ಹಂಚದು ನಮ್ಮ ಸಿದ್ದರಾಮಯ್ಯ. ಹೌದ್ ಹೌದಪ್ಪ. ಅಕ್ಕಿ ಪುಕ್ಷೆಟ್ಟಿ ಹೀಗಾಗಿ ಸುರವಿಗೆ ಅವಾಗಿತ್ತು. ಇರ್ಲಿ, ಅದಕ್ಕ ಸಂತೋಷ ಅನಿಸ್ತದ. ಹಾಲ ಮತದಾಗ ಸಿರಡೋಣದ ಗಿರ್ಮಲ ಮಾಸ್ತರ ಮಾತಾಡೋದ ತಂದೋ ವಿಷಯ. ಅದಕ್ಕ ಸರ್ ಅವ್ರು ಅವ್ರು ಏನಂದ್ರಿಪ್ಪ? ಲಕ್ಷ್ಮಣ, ನೀ ಮಾತಾಡ್ತಾನದೇ ನನಗೂ ಗೊತ್ತಿರ್ಲಿಲ್ಲ, ನಿಮ್ಮ ಬೀಗ ಮಾಳು ಮಾತಾಡ್ತಾನತ್ ನಾ ಇದು ಮಾಡಿದ್ದೆ. ನೀ ಬರುದು ನಾ ಗೊತ್ತಿಲ್ಲ, ನೀ ಬರುದು ನನಗ ಗೊತ್ತಿಲ್ಲ. ಸರ್ ಅವ್ರು ನಾ ಏನ್ ಮಾತಾಡಿ, ನೀ ಸರ್ ಅವ್ರು ಎಂದು ಸೊಡ್ಡು ಹೊಡೆಯವ್ರಲ್ಲ,
ಸಣ್ಣ ಹುಡುಗರು ಇದ್ರು ಸೊಡ್ಡು ಹೊಡಿತಾರ, ದೊಡ್ಡವ್ರು ಇದ್ರು ಸೊಡ್ಡು ಹೊಡಿತಾರ. ಇದು ಯಾಕ ನಾವೇನ್ ಅಮ್ಮೋಗಸಿದನ ಮಟ್ಟ ಮನೆಯವ್ರ ಅಂದೇನ. ಹೌದು. ನಾ ಮಾಮಾಗಳನ್ನು ಅಲ್ಲ, ನಾ ಬೇನೂರ್ ಮಾಮ ಅಂತ ಹೇಳಿ ಅಮ್ಮೋಗಸಿದನ ಮೇಳಗಳಿಗೆ ಹೇಳ್ತೀನಿ. ನಾ ನಿಮಗ್ ಕಾಕ ಅಂದೇನಿ. ನಮ್ಮ ಮೇಳ ನಮ್ಮ ಮಟ್ಟ ಮನೆಯವರು ನಮ್ಮ ಮಾಳಿಂಗ್ರ ಹಾಡ್ತಾರ. ಬಾಬ್ರ ಮಗನ ಅಂದಿರತ್ತೆ. ಮತ್ತ ಮಗನಾನು ಅನ್ಕೊಂಡಿವಿ. ನಾವೇನು ಅವ್ರ ಹತ್ತಾರ ಭೂಮಿ ತಾಯಿಗೆ ಏನಪ್ಪಾ ಅಂತ ಕೇಳಿದ್ರ ನಾವು ತಾಯಿ ಅಂತ ಹೇಳಿ ಕೊಟ್ಟಿವಿ, ನೀವೇನು ಕೊಟ್ಟಿರಿ? ಹೌದು. ಅಲ್ಲ, ಈ ವಿಷಯಗಳನ್ನ ನಮಗೇನು ಬರಲ್ಲ ಹೇಳಿ ಕೇಳ್ತಿರೋ, ಏನ್ ನಮಗ್ ಮಾತಾಡಕ್ ಬರಲ್ಲ, ಎರಡು ಹುಡುಗರು ಅರಿದಾವ ಅಂತ ಹೇಳಿ ಅಂಜಿಸ್ಬೇಕತ್ತಿರೋ? ಏನಿಲ್ಲ. ಇವ ಒಟ್ಟು ಹೆಂಗಪ್ಪ ಅಂತ ಕೇಳಿದ್ರ, ಲಕ್ಷ್ಮಣ ಮಾಸ್ತರ್ ಇವತ್ತು ಬೇನೂರ್ ಊರಾಗ ಹೆಂಗ ಮಾಡ್ಬೇಕಂದನಂತ ಕೇಳಿದ್ರ, ಹೆಂಗ ಮಾಡ್ಬೇಕಂದ್ರಿ? ಇನ್ನು ಲೇಟ್ ಅದಿಲ್ಲ ಮಳ 5 ನಿಮಿಷ. ಅಪ್ಪರ್ ಬಂದ್ಮೇಲೆ ಸರದ್ ಬಿಡ, ಮತ್ತ ಜನ ಎದ್ದು ಹೋಯ್ತಂದ್ರೆ ಹೆಂಗ? ಅದಕ್ಕ ವೇದಿಕೆ ಮ್ಯಾಗೆ ಅಪ್ಪರ್ ಬರ್ನ ಇಲ್ಲದೆ ಶರಣ ಮಾಡಿ ಎಲ್ಲರೂ ಇಲ್ಲೇ ಕೂತ್ ಬಿಡಮ್ರಿ. ಅದಕ್ಕೆ ಏನಂತ ಕೇಳಿದ್ರ, ಲಕ್ಷ್ಮಣ ಮಾಸ್ತರ್ ಮಾಡುವಂತ ವ್ಯವಹಾರಗಳು ಹೆಂಗಾತಾವ ರಮೇಶಣ್ಣ? ಹೆಂಗಾತಾವ್ರಿಪ್ಪ? ಒಬ್ಬರು ಸ್ವಾಮಿಗಳು ಬಂದಿದ್ರತ್ತ, ಅವ್ರು ಪ್ರವಚನ ಹೇಳಕ. ಅದ ಪ್ರವಚನ ಹೇಳಕ ಸ್ವಾಮಿಗಳು ಬಂದಿದ್ರ. ಅವ್ರು ಹೆಂಗ್ ಹೇಳ್ತಿದ್ರ ಪ್ರವಚನ ಅಂತ ಕೇಳಿದ್ರ, ಹೆಂಗ್ ಹೇಳ್ತಿದ್ರಿಪ್ಪ? ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂದು ನಂದು ಈ ಕೈ ಮಾಡಿ ಹಚ್ಚ ಅಂದ್ಬಿಟ್ರು. ಅವ್ರು ಹೆಂಗಂದ್ರ ಯಾರು ಸ್ವಾಮಿಗಳು ಈ ಕೈ ಮಾಡಿ ಹಚ್ಚ ಅಂದ್ಬಿಟ್ರು. ನಮ್ ಕಲ್ಮನಿ ಸಿದ್ದಪ್ಪ ಕಾಕನಂತ ಅವ್ರ ಕೈ ಮುಗಿದ್ ಎದ್ ನಿಂತರು. ಹೌದ. ಅಪರ ಇದೇನಂದ್ರಿ ನೀವು ಹೊಸದಾಗಿ ನಮ್ಗೆ ತಿಳಿಲಿಲ್ಲ ಅಂದ್ರ ಅವ್ರು. ಹಚ್ಚ ಅಂದೋದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಓಕೆ ಈ ಕೈ ಮಾಡಿ ಹಚ್ಚ ಅಂದ್ರಲ್ಲ ಯಾಕ್ರಿ ಅಂದ ಕೂಡ್ಲೇನೆ ಹೌದು. ಅವ್ರೇನ್ ಹೇಳಿದ್ರಿಪ್ಪ? ಅವಾಗ ಸ್ವಾಮಿಗಳು ಹೇಳಿದ್ರತ್ತ ಅವ್ರು, ಏನು ಇಲ್ಲ ಪೂಜಾರಿ, ಸಿರಿಸೈಲದ ಮಲ್ಲಯ್ಯನ ಮುಂದ ಭಕ್ತರ ಅನ್ನ ತಂದಿಟ್ಟಿದ್ರು, ನಾಯಿ ಒಂದ್ ತಿಲ್ಲಕತ್ತಿತ್ತು, ಇಲ್ಲಿದೆ ಹೊಡೆದಿನಿ ಅಂದವ. ಹೌದು. ಯಾರು? ಸ್ವಾಮಿ. ಸ್ವಾಮಿ. ಅವಾಗ ನಮ್ ಊರಾಗಿನ ಗೌಡ್ರು ಕುಲಕರ್ಣಿಯರು ಎಲ್ಲರೂ ಯಪ್ಪ ಎಂತ ಅಪ್ಪಗಳು ನಮ್ಮ ಊರಿಗೆ ಬಂದಾರ. ಅಲ್ಲಿ ನಾಯಿ ಇಲ್ಲೇ ಕೂತ್ ಹೊಡೆದಾರಲ್ಲ. ಯಾರು ರೊಕ್ಕನೆ ತೆಗಿಯೋರು, ಯಾರು ಬಂಗಾರ ಉಂಗ್ರನೆ ಅಪ್ಪರಿಗೆ ಹಾಕೋದು, ಕಾಲ್ ಬೀಳೋದು, ನಮಸ್ಕಾರ ಮಾಡೋದು. ಜೋಳಿಗೆ ತುಂಬಿ ಆಯ್ತು ಇಡೀ ಊರಿಗೆ ನಮ್ ಮನಿಗ್ ಊಟಕ್ಕೆ ಬಾ, ನಿಮ್ ಮನಿಗ್ ಊಟಕ್ಕೆ ಬಾ. ಎಲ್ಲರೂ ಹಿಂಗ ತಬಲಾದವ್ರಿಗೆ ಪೇಟಿಗೆದವ್ರಿಗೆ ಸ್ವಾಮಿಗಳಿಗೆ ಮೈಸ್ಬಿಟ್ರು. ಸ್ವಾಮಿಗಳು ಹೆಡಕ್ ಕಿಟ್ಟ ಬಲತ್ತು ತಿಂದು ಮತ್ತ ಮರುದಿವ್ಸ ಪ್ರವಚನ ಚಾಲು ಆಯ್ತು. ಮತ್ತ ಸ್ವಾಮಿಗಳು ಕಣ್ಮಚ್ಚಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಈ ಕೈ ಮಾಡಿಬಿಟ್ಟು ಹಚ್ಚ ಅಂದ್ಬಿಟ್ರು. ಅಪ್ಪೋರ ನಿನ್ನ ಈ ಕೈ ಮಾಡಿ ಹಳೆ ಅಂದ್ಬಿಟ್ರಿ, ಇವತ್ ಈ ಕೈ ಮಾಡಿ ಹಚ್ಚ ಅಂದ್ರಿ. ಇದು ಎಲ್ಲಿ ಏನಾಗಿತ್ತು ತಿಳಿಲಿಲ್ಲ ಅಂತ ಹೇಳಿ ನಮ್ ಕರ್ಜಿಗೆ ನೀಲಪ್ಪಕ್ಕನಂತ ಒಂದ್ ಕೈ ಜೋಡಿಸಿ ನಿಂತ. ಅವಾಗ ಸ್ವಾಮಿಗಳು ಬಲೆ ಮಾತ್ರ ಒಂದ್ ಊರು ನೀರು ಕುಡ್ದಿರಲ್ಲ ಅವ್ರು. ಹೌದು. ಹಿಂಗ ಸಿಕ್ಕಾಪಟ್ಟಿ ಊರು ನೀರು ಕುಡ್ದಿರ್ತಾರ. ಅವ್ರಂದ್ರೆ ಪೂಜಾರಿ ನಿನಗ್ ಗೊತ್ತಿಲ್ಲದ ಅಂದು ಮೊನ್ನೆ ಹಳೆ ಅಂದಿನಿ ಇವತ್ ಯಾಕೆ ಹಚ್ಚಿ ಅಂದಿನಿ ಅಂತ ಕೇಳಿದ್ರ, ಏನ್ ಆಗಿತ್ತಪ್ಪ ಮಾತತ್ ಕೇಳಿದ್ರ, ಕಾಶಿ ರಾಮೇಶ್ವರದ ಮುಂದ ದೀಪ ಹಚ್ಚಿಟ್ಟು ಹೋಗ್ಯಾರ, ಬೆಕ್ಕ ಎಣ್ಣೆ ಕುಡ್ಲಿಕ್ ಬಂದಿತ್ತು, ಇಲ್ಲಿದೆ ಹೊಡೆದ್ ಬಿಟ್ಟಿನ ನಾವು. ಹೌದಾ? ಯಪ್ಪ ಎಂತ ಸ್ವಾಮಿಗಳು ನಮ್ಮ ಊರಿಗೆ ಬಂದಾರ. ಗಾಬರಿ ತಗರಿ ಏನದ ಹಂಗೆ ಸೊಲಾಪುರ ಶಾಂತಪ್ಪ ಕಕ್ಕನಂತವ್ರು ತಗೋರಿ 2000 ಹಿಂಗ ಎಲ್ಲರೂ ಕೂಡಿ ರೊಕ್ಕ ಹಾಕೋದು, ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು, ನಮ್ಮ ಮನಿಗ್ ಊಟಕ್ಕೆ ಬರ್ರಿ, ನಿಮ್ ಮನಿಗ್ ಊಟಕ್ಕೆ ಬರ್ರಿ. ಹೌದು. ಹಂಗ ಬೇನೂರ್ ಅಂತ ಊರಾಗ ಚಲೋ ಗೌಡ್ತಾರ ಮಂದಿ ಬಾಳ ಶಾಣೆ, ಮಕ್ಕಳು ಶಾಣೆ ಇರ್ತಾರ. ಅವ್ರು ವಿಚಾರ ಮಾಡಿದ್ರ ಕೈನಾನ ಹಾಂಟೆ ಸ್ವಾಮಿ ಎಲ್ಲಿ ನಮ್ ಊರಾಗಿನ ಮಂದಿಗೆ ಮೋಸ ಮಾಡ್ಲಕತ್ತ, ನೀವು ಖರೆ ಅದಾನ ಸುಳ್ಳದಾನ ನೋಡ್ಬೇಕಂತ ಹೇಳಿ ಕೈ ಮುಗಿದ ಪ್ರವಚನ ಮುಗಿದು ಹೋಗಾಕರ ಹೆಣ್ಮಗಳು ಗೌಡ್ತಾರ ಕೈ ಮುಗಿದ್ ಹೇಳಿದ್ರತ್ತ. ಏನ್ ಹೇಳಿದ್ರಪ್ಪ ಸ್ವಾಮಿ? ನೀವು ನಾಳಿನ ದಿವ್ಸ ನಮ್ ಮನಿಗ್ ಬಿನ್ನಕ್ ಬರ್ಬೇಕ್ರಿ ಅಂತ. ಹೌದ. ಯಾರು? ಗೌಡ್ತೇವ್ರು. ಯಾಕಾಗಲ್ರಿ ಊರ್ ಗೌಡ್ತೇವ್ರು ನೀವು ಕರೆದ್ರ ಬರ್ಲತ್ತೇವ್, ಬರ್ತೀವಿ ತೋರಿ, ನಾವು ತಬಲಾದವ್ರು ಪೆಟ್ಟಿಗೆ ಅವ್ರು ಬರ್ತೀವ್ರಿ ಅಂದ್ರು. ರೂಢಿನೇ ಬಿದ್ದು ಬಿಟ್ಟಿದ್ದಾರೆ. ರೂಢಿನೇ ಬಿದ್ದಿತ್ತು. ಗೌಡ್ತೇರ್ ಏನ್ ಹಕ್ಕಿಕತ್ತಿ ಮಾಡಿದ್ರಪ್ಪ ಅಂತ ಕೇಳಿದ್ರ, ಏನ್ ಮಾಡಿದ್ರಪ್ಪ? ಈಗ ಬೀರಣ್ಣ ದೇವ್ರ ಗುಡಿಯಾಗ ಹೆಂಗ್ ಕರಿಗಡಬ ಎಣ್ಣ್ಯಾಗ ಕರೆದ ಮಾಡ್ಯಾರ. ಆದ್ರ ಗೌಡ್ತಿ ಏನ್ ಮಾಡಿದಳಪ್ಪ ಅಂತ ಕೇಳಿದ್ರ, ಕರಿಗಡಬದೊಳಗ ಹೂರ್ಣದೊಳಗ ತುಪ್ಪ ಹಾಕಿ ಮುರಿದು ಕಡದ್ ಇಟ್ಟಿದ್ಳು. 5 ಕಡಬ ಅವು ಎಣ್ಣೆಗೆ ಹಾಕಿ ತೆಗೆದು ಇಟ್ಟಿಬಿಟ್ರು. ಹೌದು. ಸ್ವಾಮಿಗಳು ಇನ್ನು ಉಳಿದಿವ್ ಕಡಬ ಬೀರಣ್ಣ ದೇವ್ರ ಗುಡಿಯಾಗ ಹೆಂಗ್ ಮಾಡ್ಯಾರ ನೋಡಿ, ಡೈರೆಕ್ಟ್ ಹೂರ್ಣ ಕರಿಗಡಬ ಹಾಕಿ ಎಣ್ಣೆಗ ತೆಗೆದು ಅವನು ಇಟ್ಟಿದ್ರು. ಹೌದು. ಅವಾಗ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಪೆಟ್ಟಿಗೆದವ್ರು ಬಂದ್ರು, ತಬಲಾಜಿ ಅವ್ರು ಬಂದ್ರು, ಸ್ವಾಮಿಗಳು ಬಂದ್ರು. ಈ ಕಡೆ ಪೆಟ್ಟಿಗೆದವನಿಗೆ 5 ಕಡಬ ನೀಡಿದ್ಳು, ಈ ಕಡೆ ತಬಲಾಜಿಗೆ 5 ಕಡಬ ನೀಡಿದ್ಳು. ಸ್ವಾಮಿಗೆ ಇವ್ ನಡಬರ್ಕಿದ್ವಲ್ಲ ತುಪ್ಪ ಒಳಗ್ ಹಾಕಿದ ಕಡಬ, ಹೌದು, ಅವು ಸ್ವಾಮಿಗೆ ಹಾಕಿದಳು. ಹೌದು. ಅವಾಗ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ಗೌಡ್ತಿಯವ್ರು ಬಾಳ ಶಾಣೆ, ಮಕ್ಕಳು ಶಾಣೆ. ಸ್ವಲ್ಪ ಎಣ್ಣೆ ತುಪ್ಪ ತಂದು ಪೆಟ್ಟಿಗೆದವನಿಗೆ ನೀಡಿದ್ರು, ಸ್ವಾಮಿಗೆ ಬಿಟ್ರು, ಮತ್ತ ಹಿಂದರ್ಗಡೆ ತಬಲಾದವನಿಗೆ ನೀಡಿದ್ರು. ಸ್ವಾಮಿ ನಡುವೆ ಕುಲ್ಲಾನೆ ಉಳ್ಕೊಂಡ. ಬಹುಶಃ ಗೌಡ್ತಿ ಮರ್ತಂಗ್ ಕಾಣಿಸ್ತಾಳ ಅಂತೇಳಿ ಸ್ವಾಮಿ ನೆನಪು ಮಾಡಮಂದವ. ಹಂಗ ಅವರ ತೊಳಮ್ರಿ ಅಂದವ. ಸ್ವಾಮಿಗಳ ತೋರಿಲ್ರಿ ಇದ್ರಾಗ ಏನದ ಅಂದವ. ಮತ್ತ ಎಡಕ್ ನೋಡ್ತಾನ ತಬಲಾಜಿಗೆ ಹಾಕ್ಯಾರ, ಬಲಕ್ ನೋಡ್ತಾನ ಪೆಟ್ಟಿಗೆದವ್ರಿಗೆ ಮ್ಯಾಲ ತುಪ್ಪ ತೇಲಕತ್ತವ, ನಡು ನೋಡ್ತಾನ ಅವಂದರೆ ಖುಲ್ಲ ಅದ. ಮತ್ತ ಅಂದ ಈ ಕಡೆ ನೋಡಿ ಗೌಡ್ತಾರ ತೊಳಮ್ರಿ ಏನಾರ ನೆಪ ಹಾರಿ ನೋಡ್ರಿ ಅಂದ. ಅವಾಗ ಅಕ್ಕಿ ಗೌಡ್ತಿ ಅಂದಳತ್ತ, ತೋರಿ ಅಪ್ಪರ ಇದ್ರಾಗ ಏನಂದ ಮಂತ್ರ ಹೇಳ, ಮತ್ತ ಅಟಟಿಗೆ ನೆನಪಾತದೇನ ಆ ಕಡೆ ನೋಡಿ ಅಂದ.
ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅಂದ ಅಂದ ಕೋಳಂಬ್ರಿ ಗೌಡ್ತಿರನ್ನ ಆಕಿ ಗೌಡ್ತಿ ಮತ್ತ ತಗೋ ಅಂದಳು. ಹೌದು. ಬಹುಶಃ ಈ ಗೌಡ್ತಿ ಕುರ್ಸಾಲಿಗಿತ್ತಿ ಮರ್ತಾಳೇನು, ನಾನೇ ನೆನಪು ಮಾಡಿ ಕೊಡ್ಬೇಕಂತ ಹೇಳಿ ಸ್ವಾಮಿ ಅಂದ. ಏನ ಅಲ್ರಿ ಗೌಡ್ತಾರ, ಈ ಕಡೆ ಪೆಟ್ಟಿಗೆದವ್ರಿಗೆ ತುಪ್ಪ ಹಾಕಿರಿ, ಈ ಕಡೆ ಕರಗಡೋಗ ಮ್ಯಾಗ ಈ ಕಡೆ ತಬಲಾದವನಿಗೆ ಹಾಕಿರಿ, ಹಾ ನನಗೆ ಮರ್ತೀರಿ ಅಲ್ರಿ ಗೌಡ್ತಾರ ನೀವಂದ. ಅವಾಗ ಗೌಡ್ತಿ ಅಂದಳತ್ತ, ಏನಂದ್ರಪ್ಪ? ಕೈನನ ಹಾಂಟ್ಯ ಸಿರಸೈಲದೊಳಗಿನ ನಾಯಿಗೆ ಹೊಡೆದಿದಿ, ಕಾಶಿ ಒಳಗಿನ ಬೆಕ್ಕಿಗೆ ಹೊಡೆದಿದಿ, ಹಾ ನಿನ್ನ ಕರಿಗಾಬಡದಾಗ ತುಪ್ಪ ಹಾಕಿನಲ್ಲೋ ನನ್ನ ಹಾಂಟೆ, ಅದು ಕಡ್ಕೊಂತೀನಿ ಅಂದಳ. ಯಾರು? ಗೌಡ್ತವ್ರು. ಗೌಡ್ತಿಯವ್ರು. ಸ್ವಾಮಿ ಸ್ವಾಮಿ ಅಂದ, ಹೋಯ್ತಪ್ಪ ನನ್ನ ಮರ್ಯಾದೆ ಊರಾಗ ಅಂದ. ಹೊರಗೆ ಅಲ್ಲಿ ಹೇಳ್ಬಿಡ್ತಾ ಗೌಡ್ತಾರ ನಿಮ್ ಕಾಲ್ ಬೀಳ್ತೀನ್ರಿ ಅಜ್ಜಿ ಬಾತ್ ಒಟ್ಟ ಮರ್ಯಾದೆ. ಕೈ ನನ್ನ ಹಾಂಟೆ ನಮ್ ಊರಾಗ ಎಟ್ಟೆಟ್ ರೊಕ್ಕ ತಂದ್ ನಾನು ಹುಡ್ಯಾಗ ಹಾಕಂದ. ಹೌದು. ಅಟ್ಟು ಹಾಕಿ ಸ್ವಾಮಿ ಕಾಲ್ ಬಿದ್ದು ಹೋಯ್ತತ್ತ. ಹಂಗ ಮಾಸ್ತರ ನಾ ಬಾಳ ಇವ್ ಸಣ್ಣ ಚುಕ್ಕಳ ಒಂದ್ ಅಂಜಿಸಿ ಬಿಡ್ತೀನಿ ಅಂದ್ರ ಇಲ್ಲ ಅಂದಲ್ಲ ಅವು. ನೀ ಬೆಲೆ ಊರ ಬೆಕ್ಕದವ್ರಿಗೆ ಸೊಡ್ ಹೊಡಿ, ಆ ಸೊಡ್ ಹೊಡ್ಯಾದ ಇಲ್ಲಿ ಬಿಡಸ ಮಕ್ಕಳು ನಾವ್ ಇದೀವಿ. ಹೌದೌದು. ನಾವು ಸುಮ್ಮ ಇದು ಯಾಕಪ್ಪ ಅಂತ ಕೇಳಿದ್ರ ಬಾಳ ಬಾಯಿ ಉದುರ್ ಇರಂಗಿಲ್ಲ, ರೂಢ ಇರಂಗಿಲ್ಲ, ಎಲ್ಲಾ ಇದು ಇರ್ತದ. ಸುಮ್ಮ ಮ್ಯಾಲ ಹೊಂಟೇವ್, ನೀವ್ ಭೂಮಿ ತಾಯಿಗೆ ಹೋಲಿಸಿವಿ ನಾವು. ನಾ ತಾಯಿ ಹೆಚ್ಚಿಗೆ ಅಂದ್ರ ಅವ್ರಿಗೆ ಏನಾಗ್ಯದ ಮಾಸ್ತರ್ಗಿ, ಏನಾಗ್ಯದ್ರಿಪ್ಪ? ಅಂದು ಹೆಣ್ಣು ಮೇಳ ಬೇನೂರ್ ಊರಾಗ ಎಲ್ಲಾ ಹೆಣ್ಮಕ್ಳು ಅಗದಿ ನಮ್ ಚಿಂಚಲಿ ಮಾಯವ್ವ, ಕಿತ್ತೂರ್ ರಾಣಿ ಚೆನ್ನಮ್ಮನ ಕೂತಾರ. ಹೌದು. ಒಣಕಿ ಒಬ್ಬವ. ಪಟಕನೆ ಹೆಣ್ಣು ಪಾರ್ಟಿಗೆ ಹಿಡ್ಕೊಳಮ್ಮ ಎಲ್ಲಾರು ಹೊಳಿ ಬಿಡ್ತಾರ ಅಂದ. ಹೌದು. ಒಮ್ಮೆ ಚೀರ್ ಮಾತಾಡಕತ್ತಾರ, ಒಬ್ರು ಇಲ್ಲ ಇಲ್ಲ. ಹೌದು. ನಾ ಅಂದೆ ಇದು ಇವು ನಡೆಯಲ್ಲ ನಮ್ಮ ಊರಾಗ ಆಟ. ಯಾಕಂತ ಕೇಳಿದ್ರ ತಂದೆ ನಾವ್ ಯಾಕೆ ಶ್ರೇಷ್ಠನ. ಹಂಗ ಶ್ರೇಷ್ಠರಿಪ್ಪ. ಗಂಡ ಎಂಬುವುದು ಖಂಡಗದ ರಾಶಿ, ಅದು ಗಂಡ ಎಂಬುವುದು ಖಂಡಗದ ರಾಶಿ, ಆ ರಾಶಿ ಹೋದ ಮ್ಯಾಲ ನೀ ಪರದೇಶಿ. ಪರದೇಶಿ. ನಮ್ಮ ಅಪ್ಪುಗಳು ಇರತಕ್ಕನು ನಿಮ್ಮ ಅವುಗಳಿಗೆ ಏನು ಬೆಲೆ ಇಲ್ಲ ಮಾಸ್ತರ. ಹೌದು. ಅದಕ್ಕ ಮಾತು ಹೆಂಗಪ್ಪ ಅಂತ ಕೇಳಿದ್ರ, ಮೂಗಲ್ಲಿ ಮೂಗುತಿ ಬೇಕು, ಬಂಗಾರ ಯಾತಕ್ಕೆ ಬೇಕು. ಹೌದು. ಮೂಗಲ್ಲಿ ಮೂಗುತಿ ಬೇಕು, ಬಂಗಾರ ಯಾತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯವೇ ಕೊರಳೊಳಗೆ ಇದ್ದರೆ ಸಾಕು. ಸಾಕು. ಮೂಗಿನೊಳಗೆ ಹಾಕೊಳಕ ಮೂಗುತಿ ಬೇಕು, ಬಂಗಾರ ಯಾತಕ್ಕೆ ಬೇಕು. ಹೌದು. ಮೂಗಿನೊಳಗ ಹಾಕೊಳಕ ಮೂಗುತಿ ಬೇಕು, ಬಂಗಾರ ಯಾತಕ್ಕೆ ಬೇಕು, ಕೊರಳೊಳಗ ಬಂಗಲ್ಯ ನಮ್ಮ ಅಪ್ಪ ಕಟ್ಟಿರ್ತಕ್ಕಂತ ತಾಳಿ ಒಂದು ಇದ್ರೆ ಸಾಕಂದಾರ ಅವ್ರು. ಅದಕ್ಕಿಂತಲೂ ಹೆಚ್ಚಿನ ಏನು ಬ್ಯಾಡ. ಮತ್ತ ನಾವ್ ಇರ್ಲಿಕ್ಕಂದ್ರ ನಿನಗ್ ಬೋರ್ಡ್ ಇಲ್ಲಾರ ಬಸ್ ಯಾಕಂದೇನಿ, ಇದು ಇದ್ರೆ ನಿನಗ ಬೆಲೆ ಅದ. ಹೌದು. ಇದು ಇರ್ಲಿಕ್ಕಂದ್ರ ಯಾರು ಬರ್ತಾರೋ ಯಾರು ಇರ್ತಾರೋ, ಯಾರು ಬರ್ತಾರೋ ಯಾವ ಊರಿಗೆ ಹೋಗ್ತಾರೋ ಗೊತ್ತಿಲ್ಲ. ಹೌದು. ಹಾ ಹೌದಲ್ಲ. ಮಾತು ಇಷ್ಟೇ. ಯಾಕಂತ ಕೇಳಿದ್ರ, ತಂದಿ ಕೊಡಿಸುವ ಸೀರೆ ತಂದಿ ಕೊಡಿಸುವ ಸೀರೆ ಮದುವೆ ಆಗುವ ತನಕ, ತಾಯಿ ಉಡಿಸುವ ಸೀರೆ ತಾಯಿ ಆಗುವ ತನಕ, ಅದ ಅಣ್ಣ ಕೊಡಿಸುವ ಸೀರೆ ಅತ್ತಿಗೆ ಬರೋ ತನಕ, ಹೌದ್. ಬಂಧು ಕೊಡಿಸುವ ಸೀರೆ ಬಣ್ಣ ಹೋಗುವ ತನಕ, ಗಂಡ ಕೊಡಿಸುವ ಸೀರೆ ಗಂಡ ಕೊಡಿಸುವ ಸೀರೆ ಕುಂಕುಮ ಇರುವ ತನಕ, ಈ ಮಣ್ಣಿನ ಋಣ ಕಳೆಯುವ ತನಕ. ಹೌದ್. ನೀ ಎಷ್ಟು ಚಂದ ತಂದ ಯಜಮಾನಿ ಸೀರೆಯರಿ ಉಟ್ಕೋ, ಕನಸುಗಾರ ಸೀರೆಯರಿ ಉಟ್ಕೋ, ಹೌದು. ಪಾರ್ವತಿ ಪತ್ಲಾರಿ ಉಟ್ಟು. ಪಾರ್ವತಿ ಪತ್ಲೇರಿ ಉಟ್ಕೋ, ಇಳಕಲ್ ಸೀರೆಯರಿ ಉಟ್ಕೋ, ಬೆಲೆ ಇರಂಗಿಲ್ಲ. ಯಾವಾಗ ನಮ್ಮ ಅಪ್ಪ ಸೀರೆ ಕೊಡಿಸ್ತಾನ ನೋಡ ನಿನಗ, ಅವಾಗ ಬೆಲೆ ಬರ್ತದ ಮಾಸ್ತರ. ಹೇಳ್ದವ, ನನ್ನ ಭೂಮಿ ತಾಯಿ ಹಂತ ಕೆದಾಳ, ಅಟ್ಟು ದೊಡ್ಡ ಕೆದಾಳ, ನಿಮ್ ಎಲ್ಲರಿಗೆ ಹೊತ್ಕೊಂಡಾಳ. ನೀವು ಹೊಲ್ಲಾಗ ಮನಿ ಕಟ್ಸಿರಿ, ಬೀರಪ್ಪನ ಗುಡಿ ನಮ್ ತಾಯಿ ಮೇಗೆ ಕಟ್ಸಿರಿ ಅಂದ. ಏ ಮಾಸ್ತರ್, ತೆಳಗೇನ್ ನಮ್ ಮುತ್ತೆ ಹೊತ್ಕೊಂಡ್ ನಿತ್ತಾನೆ, ನಿಮ್ ಆಯಿ ಹೊತ್ಕೊಂಡ್ ನಿತ್ತಾಳ ಆದಿಶೇಷ ಹೆಗಲ ಮ್ಯಾಗ. ಹಾ ನಮ್ಮವನೇ ಅದಲ್ಲ. ಸುಮ್ಮನೆ ಬೈಬಾರ್ದ ನನ್ನ ಸರ್ ಅವ್ರ ಸಂಜೆ ಕಡೆ ನನ್ನ ಕೈಲಿ ಬಯಸ್ಕೋಬೇಡ್ರಿ. ಹಿರಿಯ ಮನುಷ್ಯರಿದ್ದೀರಿ. ಆದಿಶೇಷ ಭೂಮಿ ಅಂದ್ರ, ಆದಿಶೇಷ ಅಂದ್ರ ಅದಕ್ಕೇನ್ ಹೆಣ್ಣು ಹಾವು ಮಾಡ್ರಿ. ಆ ಶೇಷ ಅಂತಾರ ಅದಕ್ಕ. ಆದಿಶೇಷ ನಾಗೇಶ ದೇವತೆ, ನಾಗ ಕುಲಕ್ಕೆಲ್ಲ ದೇವ್ರವ. ಭೂಮಿ ಎದ್ರ ಮ್ಯಾಗ ನಿತ್ತದ. ನಾವ್ ಯಾಕೆ ಇವ್ ಮಾತಾಡಲಾಗಿವ್. ಶಿವಶಕ್ತಿ ಅಂದ್ರ ನಮ್ಮ ಅಕ್ಕ ದಪ್ಪ ತೊಂದ್ ಮಸ್ವಿನಾಳ ವಿದ್ಯಾಶ್ರೀ ಅಕ್ಕ ಒಟ್ಟು ಹಾಳು ಡಿಂಗ್ ಚಕ್ ಮಾಡಕತ್ತಾಳ. ನಾ ಏನ್ ಮಾಡೋದು, ಅದು ಶಿವಶಕ್ತಿ ಪಾಪ ಕಡೆ ಕೊಟ್ಟು ಬಿಟ್ಟಿವ ಅವ್ರಿಗೆ. ಅಕ್ಕಿ ಹಾಕತೊಂದು ಹನುಮನ್ ದೇವ್ರ ಗುಡಕ್ ಇವ್ರ ಆಸಿಗೆ ಹೋತಾವ, ಇವ್ ಒಲ್ಲತ್ತವ, ಇವಕ್ಕ ಸಾಕಾಗ್ಯದ. ಹಣಿ ಬಡ್ಕೋಬೇಕ. ಏನನ್ನ ಕಾಲಾಗಿನ ಕರ ಆತಾಳ ಬರೀ. ಮತ್ತ ಕಾಲಾಗಿನ ಕರ. ಆಕಿ ಅಕ್ಕ ಡೊಳ್ಳಿನ ಹಾಡಿಕೆ ಕರ್ಕೊಂಬರ್ಸು. ಇಲ್ಲ ನೀ ಎಲ್ಲಿ ಬಹುಶಃ ಅವ್ರದೇ ನೋಡಿ ಮಾತಾಡ್ಕತ್ತಿದೆ. ನಮ್ಮ ಅವ್ವ ಹಂಗಳ ಹಿಂಗಳ ನೀರಂಕಾರದೊಳಗ. ಅಪ್ಪಾಜಿ ಅವ್ರು ಬರ್ತಿದಾರ, ದಯವಿಟ್ಟು ಮಂಗಳಾರ್ತಿ. ಓಕೆ. ಯಾರು ಹೇಳ್ಬೇಡ್ರಿ, ಇದೇ ವೇದಿಕೆ ಮ್ಯಾಗ ಮುತ್ತವ್ರು ಬರ್ತಾರ.